ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಚಾಟ್ಸ್ಗಳಿಗೆ ಯೂಸ್ ಮಾಡೋ ಸ್ವೀಟ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ಒಂದು ಪ್ಯಾನ್ಗೆ ಒಂದು ಬೌಲೆ ವಾಟರ್ ಹಾಕೋಬೇಕು. ಸೊ ಆ ವಾಟರ್ ಬಾಯ್ಲ್ ಆಗಿದ ನಂತರ ಸ್ವಲ್ಪ ಅದಕ್ಕೆ ಹುಣಸೆ ಹಣ್ಣು ಹಾಕೋಬೇಕು. ಸೊ ಹುಣಸೆ ಹಣ್ಣನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಓಕೆ, ಈಗ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಯ್ಲ್ ಮಾಡಿ ಆ ನಂತರ ಅದನ್ನು ಆಫ್ ಮಾಡಿ ಕೂಲ್ ಮಾಡೋಕ್ಕೆ ಬಿಡಬೇಕು. ಸೊ ಕೂಲ್ ಆದ ನಂತರ ಅದನ್ನು ನಾವು ಒಂದು ಜಾರ್ಗೆ ಹಾಕ್ಕೊತ ಹೋಗೋಣ. ಸೊ ಜಾರ್ಗೆ ಹಾಕೊಂಡ್ಮೇಲೆ ನಾವು ಅದನ್ನು ಒಂದು ರೌಂಡ್ ಗ್ರೈಂಡ್ ಮಾಡಬೇಕು. ಸೊ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿದ ನಂತರ ಈ ಥರ ಸ್ಮೂತಾಗಿ ಆಗಿರಬೇಕು. ತೋರಿಸ್ತೀನಿ ನೋಡಿ, ಈ ಥರ ಸ್ಮೂತಾಗಿ ಆಗಿರಬೇಕು. ಸೊ ಈ ಥರ ಸ್ಮೂತಾಗಿ ಮಾಡ್ಕೊಂಡಾದ ನಂತರ ಇದನ್ನು ಎಗೇನ್ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸೊ ಎಗೇನ್ ಅದಕ್ಕೆ ಸ್ವಲ್ಪ ವಾಟರ್ನ ಹಾಕೊಳ್ಳೋಣ. ಜಾಸ್ತಿ ನೀರು ಹಾಕೋಂಗಿಲ್ಲ, ಸ್ವಲ್ಪನೇ ನೀರು ಹಾಕೋಬೇಕು. ಅದನ್ನು ಒಂದು ಸಲ ಮಿಕ್ಸ್ ಮಾಡಿ ಆನಂತರ ಅದನ್ನು ಹೀಟ್ ಮಾಡೋಕ್ಕೆ ಬಿಡೋಣ. ಸೊ ಅದು ಹೀಟ್ ಆದ ನಂತರ ಸ್ವಲ್ಪ ಹೊತ್ತು ಒಂದು ಬೆಲ್ಲನ ಹಾಕಬೇಕು. ಸೊ ಬೆಲ್ಲ ಹಾಕಿದ ನಂತರ ಅದನ್ನು ನಾವು ಮೆಲ್ಟ್ ಆಗೋಕ್ಕೆ ಬಿಡಬೇಕು ಬೆಲ್ಲನ. ಸೊ ಮೆಲ್ಟ್ ಆಗಿದ ನಂತರ 1-2 ಟೇಬಲ್ ಸ್ಪೂನ್ ಅಷ್ಟು ನಾವು ಶುಗರ್ನ ಹಾಕ್ಕೋಬೇಕು. ಸೊ ಆ ಶುಗರ್ ಹಾಕಿದ ನಂತರ ನಾವು ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಹಾಕೋಕೆ ಹೋಗ್ಬೇಕಾಗುತ್ತೆ. ಬಟ್ ಫಸ್ಟು ಅದು ಬಾಯ್ಲ್ ಆ್ಯಂಡ್ ಮೆಲ್ಟ್ ಆಗಿರಬೇಕು ನೀಟಾಗಿ. ಆ ನಂತರ ಈಗ ನಾವು ಮಸಾಲೆಗಳನ್ನ ಹಾಕೋಕೆ ಹೋಗೋಣ. ಸೊ ಫಸ್ಟು ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ, ಹಾಗೆ ಚಾಟ್ ಮಸಾಲ, ಆಮೇಲೆ ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದನ್ನು ಮಿಕ್ಸ್ ನೋಡ್ತಿದ್ದೀರಲ್ಲ, ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ ಸೊ ಈ ಥರ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈ ಬಾಯ್ಲ್ ಆದಷ್ಟೇ ನಮ್ಮ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಸೊ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ನಾವು ಸ್ವೀಟ್ ಚಟ್ನಿನ ಮಾಡ್ಬೋದು. ಸೊ ಓಕೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.